ಬನ್ನಿ ಸ್ನೇಹಿತರೆ, ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ ಈ ತರ ಇದೆ: 5 ಗಂಟೆಗಳು ಬೆಳಗ್ಗೆ 9 ಗಂಟೆಗೆ, ಅಂದ್ರೆ ಬೆಲ್ಸ್, ಓಕೆ, ಬೆಲ್ಗಳು ನೋಡಿ, ಇಲ್ಲ ಬೆಲ್ ಇದೆ. 5 ಗಂಟೆಗಳು ಬೆಳಗ್ಗೆ 9 ಗಂಟೆಗೆ ಒಟ್ಟಿಗೆ ಪ್ರಾರಂಭವಾಗುತ್ತದೆ. ಅವು 12 ಸೆಕೆಂಡ್ಗಳು, 18 ಸೆಕೆಂಡ್ಗಳು, 24 ಸೆಕೆಂಡ್ಗಳು ಮತ್ತು 36 ಸೆಕೆಂಡ್ಗಳು ಹಾಗೂ 45 ಸೆಕೆಂಡ್ಗಳ ಮಧ್ಯಂತರದಲ್ಲಿ ರಿಂಗ್ ಆಗುತ್ತದೆ. ಓಕೆ, ಒಂದು ಬೆಲ್ಲು 12 ಸೆಕೆಂಡ್ಗೆ ರಿಂಗ್ ಆಯಿತು ಅಂದ್ರೆ ಮತ್ತೆ ನೆಕ್ಸ್ಟ್ 12 ಸೆಕೆಂಡ್ಗೆ ಅಂದ್ರೆ 24, 36, 48 ಹಿಂಗೆ. ಇದು 18 ಆದ್ರೆ ನೆಕ್ಸ್ಟ್ 36, 54, 72. ಅದೇ ರೀತಿ 24, 36, 48. ಸೊ ಈ ತರ ಇದು 24, 24, 48, 72, 96 ಈ ತರ. ಇದು 36, 72, 108 ಹಿಂಗೆ ಯಾವ ಸಮಯದಲ್ಲಿ ಇವು ಒಟ್ಟಿಗೆ ಏನು ಸೇರುತ್ತೆ, ಒಂದೇ ಸರಿ ರಿಂಗ್ ಆಗುತ್ತೆ ಅಂತ. ಇದು ಒಂದೇ ಸರಿ ಕೂಡುತ್ತೆ ಅಂದ್ರೆ ಒಟ್ಟಿಗೆ ಅಂತ ಬಂತು ಅಂದ್ರೆ ಅದು ಲಸ ಅಥವಾ ಎಲ್ ಸಿ ಎಂ ಮೇಲಿನ ಪ್ರಶ್ನೆ. ಸೊ ನಾವೇನ್ ಮಾಡ್ಬೇಕೀಗ, ಈ 9, 12 ನೋಡಿ, ಬೆಳಗ್ಗೆ 9 ಗಂಟೆ ಸ್ಟಾರ್ಟ್ ಆಗುತ್ತೆ. ಓಕೆ, ಅದನ್ನ ಬಿಟ್ಬಿಡಿ. 12, 18, 24, 36, 45ರ ಲಸಾನ ತಗೋಬೇಕು. ಓಕೆ, ಬರ್ಕೊಳ್ಳಿ ಇದನ್ನ. 12 ಸೆಕೆಂಡ್ಗೆ, 18 ಸೆಕೆಂಡ್ಗೆ, 24 ಸೆಕೆಂಡ್ಗೆ, 36 ಸೆಕೆಂಡ್ಗೆ, 45 ಸೆಕೆಂಡ್. ಸೊ ಇದ್ರ ಲಸ ತಗೋಬೇಕು ಅಂದ್ರೆ ಫಸ್ಟ್ ಈ ಚೆಕ್ ಮಾಡಬೇಕು, ಈ ಎಲ್ಲಾ ಸಂಖ್ಯೆಗಳು ಯಾವ ಮಗ್ಗಿಲಿದೆ. 3 ಮಗ್ಗಿಲಿದೆ. ಸೊ 3 4 12, 3 6 18, ಇದು 3 8 24, ಇದು 3 12, ಇದು 3 15. ಓಕೆ, ಮತ್ತೆ ಚೆಕ್ ಮಾಡಬೇಕು ಇವು ಯಾವ ಮಗ್ಗಿಲಿದೆ. 2 ಮಗ್ಗಿಲಿ, 2 2 4, 2 3, 2 4, 2 6, ಈ 15 ಭಾಗ ಆಗಲ್ಲ, ಅದನ್ನ ಹಾಗೆ ಬಿಟ್ಬಿಡಿ. ಮತ್ತೆ 2ರಿಂದ ಹೋಗುತ್ತಾ ಚೆಕ್ ಮಾಡಿ. 2 1, ಈ 3 ಭಾಗ ಆಗಲ್ಲ. 2 2, ಈ ಇದು 2 3 6, ಇದು 15. ಈಗ 3ರಿಂದ ಭಾಗ ಆಗುತ್ತೆ ನೋಡಿ. 3 1, ಈ 2 ಭಾಗ ಆಗಲ್ಲ, ಬಿಟ್ಬಿಡಿ. 3 1, ಇದು 3 5. ಹಾಗಾದ್ರೆ ನಾವೀಗ 1 1 ಬಿಟ್ಬೇಡ, ಇದಿಷ್ಟೇ ತಗೋಣ. 2 5, ಈ 3 2 2 3. ಹಾಗಾದ್ರೆ ಇದನ್ನ ಇಂಟು ಮಾಡ್ಬೇಕು. 3 2 6, 6 2 12, 12 3 36, 36 2 72, 72 5 360 ಆಗುತ್ತೆ. ಸೊ 360 ಸೆಕೆಂಡ್ಗೆ ರಿಂಗ್ ಆಗುತ್ತೆ. ಹಾಗಾದ್ರೆ 360 ಸೆಕೆಂಡ್ ಅಂದ್ರೆ ಎಷ್ಟು ನಿಮಿಷ? ಎಷ್ಟು ನಿಮಿಷ 360 ಸೆಕೆಂಡ್ ಅಂತಂದ್ರೆ? ನೋಡಿ, 60 ಸೆಕೆಂಡ್ ಅಂದ್ರೆ 1 ನಿಮಿಷ, ಹೌದಾ? 60 ಸೆಕೆಂಡ್ ಅಂದ್ರೆ 1 ನಿಮಿಷ. ಹಾಗಾದ್ರೆ 360 ಸೆಕೆಂಡ್ ಅಂದ್ರೆ ಎಷ್ಟು ನಿಮಿಷ? 66 1 6 ನಿಮಿಷ ಆಗುತ್ತೆ. ಹಾಗಾದ್ರೆ 9 ಗಂಟೆಗೆ ರಿಂಗ್ ಆಗಿತ್ತಲ್ಲ, ಈಗ 6 ನಿಮಿಷದ ನಂತರ ಅಂತಂದ್ರೆ 9 ಗಂಟೆಗೆ 6 ನಿಮಿಷದ ನಂತರ ಅಂದ್ರೆ 9 ಗಂಟೆ 6 ನಿಮಿಷ. ಓಕೆ, 6 ಇಲ್ಲೇನಾದ್ರು ಬರ್ಬಿಟ್ರೆ 60 ಆಗ್ಬಿಡುತ್ತೆ. ಸೊ ಇದು 6 ನಿಮಿಷ ಆಗುತ್ತೆ. ಆನ್ಸರ್ 9 6, ಇದು AM ಬೆಳಗ್ಗೆ ಇರುತ್ತೆ. ಓಕೆ, ಅರ್ಥ ಆಯ್ತು ಅನ್ಕೋತೀನಿ. ಮುಂದಿನ ಪ್ರಶ್ನೆಯನ್ನ ನೋಡೋಣ ಬನ್ನಿ. ಪ್ರಶ್ನೆ ಈ ತರ ಇದೆ: ಒಂದು ಕಾರು 5 ಗಂಟೆಗಳಲ್ಲಿ 240 ಕಿಲೋಮೀಟರ್ ಕ್ರಮಿಸಿತ್ತು. ಅದು ತನ್ನ ಸಾಮಾನ್ಯ ವೇಗದ ಅರ್ಧದಷ್ಟು ವೇಗದಲ್ಲಿ ಚಲಿಸಿದ್ರೆ, ಏನು ಸ್ಪೀಡ್ ಹೋಗ್ತಿತ್ತಲ್ಲ, ಅರ್ಧ ಸ್ಪೀಡಲ್ಲಿ ಹೋದ್ರೆ ಅದೇ ದೂರವನ್ನು ಕ್ರಮಿಸಲು ಎಷ್ಟು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ? ನೋಡಿ, ಇದು ತುಂಬಾ ಸಿಂಪಲ್ ಇದೆ. ಈಗ ಇಲ್ಲಿ ನೋಡಿ, ಅರ್ಥ ಮಾಡ್ಕೊಳ್ಳಿದ್ದನ. ಈಗ 5 ಗಂಟೆ ತಗೊಳುತ್ತೆ. ಓಕೆ, ನಾರ್ಮಲ್ ಸ್ಪೀಡಲ್ಲಿ ಹೋದ್ರೆ 5 ಗಂಟೆ ತಗೊಳುತ್ತೆ. ಈಗ ಸ್ಪೀಡ್ ಜಾಸ್ತಿ ಆದ್ರೆ ಟೈಮ್ ಕಡಿಮೆ ಆಗುತ್ತೆ. ಅದೇ ಸ್ಪೀಡ್ ಕಡಿಮೆ ಆದ್ರೆ ಟೈಮ್ ಜಾಸ್ತಿ ಆಗುತ್ತೆ. ಓಕೆ, ಈಗ ಒಂದು ಕಾರು 5 ಗಂಟೆಲಿ 240 ಕಿಲೋಮೀಟರ್ ಹೋಗಿದೆ. ತನ್ನ ಸಾಮಾನ್ಯ ವೇಗದ ಅರ್ಧದಷ್ಟು ಸ್ಪೀಡ್ ಅರ್ಧ ಆದ್ರೆ ನೋಡಿ, ಸ್ಪೀಡ್ ಅರ್ಧ ಆದ್ರೆ ಟೈಮ್ ಡಬಲ್ ಆಗುತ್ತೆ. ಟೈಮ್ ಡಬಲ್ ಆಗುತ್ತೆ, ಇದು ನೆನ್ಪಿಟ್ಕೊಳ್ಳಿ. ಓಕೆ, ಸ್ಪೀಡ್ ಅರ್ಧ ಆದ್ರೆ ಟೈಮ್ ಡಬಲ್ ಆಗುತ್ತೆ. ಹಾಗಾದ್ರೆ ಈಗ ಸ್ಪೀಡ್ ಅರ್ಧ ಆಗಿದೆ, ಮೊದಲು 5 ಗಂಟೆ ತಗೋತಿತ್ತಲ್ಲ, ಈಗ ಟೈಮ್ ಡಬಲ್ ಆಗಿದೆ ಅಂತಂದ್ರೆ ಎಷ್ಟಾಗುತ್ತೆ ನೋಡಿ. 5 ಗಂಟೆ ಇತ್ತು, ಈಗ ಸ್ಪೀಡ್ ಕಡಿಮೆ ಆಗಿದ್ದಕ್ಕೆ ಇದು ಡಬಲ್ 10 ಗಂಟೆ ತಗೊಳುತ್ತೆ. ಮೊದಲು 5 ಗಂಟೆ ತಗೋತಿತ್ತು, ಈಗ 10 ಗಂಟೆ ತಗೊಳುತ್ತೆ. ಸೊ ಆನ್ಸರ್ ಆಪ್ಷನ್ 3 10 ಆಗೋದಿಲ್ಲ.
ಯಾಕೆ ಅಂತಂದ್ರೆ ಅವನು ಎಷ್ಟು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತೆ ಅಂತ ಕೇಳಿದಾನೆ. ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಏನ್ ಕೇಳಿದಾನೆ, ಎಷ್ಟು ಹೆಚ್ಚು ಸಮಯ. ಹೆಚ್ಚು ಸಮಯ ಅಂದ್ರೆ 5 ಗಂಟೆ ಇದ್ದಿದ್ದು 10 ಗಂಟೆ ಆಯ್ತಲ್ಲ, 5 ಗಂಟೆ ಹೆಚ್ಚು. ಸೊ ಸರಿಯಾದ ಉತ್ತರ ಆಪ್ಷನ್ 2. ಸ್ಟೂಡೆಂಟ್ಸ್ ಆನ್ಸರ್ ಮಾಡ್ತಾರೆ, 10 ಅಂತ ಮಾಡ್ಬಿಡ್ತಾರೆ. ಓಕೆ, ಇಲ್ಲಿ ಕೇಳಿದ್ದು ಹೆಚ್ಚು, ಡಿಫ್ರೆನ್ಸ್. ಹೆಚ್ಚು ಅಂತಂದ್ರೆ ಅದು ವ್ಯತ್ಯಾಸ ಆಗಿರುತ್ತೆ. ಮುಂದಿನ ಪ್ರಶ್ನೆ, ಇದು ಕಾಮನ್ ಸೆನ್ಸ್ ಕ್ವಶನ್. ಎಕ್ಸ್ ಒಟ್ಟು 180 ರೂಪಾಯಿಗೆ 40 ಪೆನ್ಸಿಲ್ಗಳನ್ನು ಖರೀದಿಸರು ಮತ್ತು 180 ರೂಪಾಯಿಗೆ 2 ಡಜನ್ ಪೆನ್ನುಗಳನ್ನು ಖರೀದಿಸಿದರು. ಒಂದು ಪೆನ್ ಮತ್ತು ಒಂದು ಪೆನ್ಸಿಲ್ನ ಬೆಲೆ ನಡುವಿನ ವ್ಯತ್ಯಾಸ ಕಂಡುಹಿಡಿಯಿರಿ. ಏನಿಲ್ಲ, ಸಿಂಪಲ್ ಇದೆ. ಫಸ್ಟ್ ಪೆನ್ಸಿಲ್ ತಗೋಣ. ಈಗ 40 ಪೆನ್ಸಿಲ್ಗೆ 180 ರೂಪಾಯಿ ಆದ್ರೆ ಒಂದು ಪೆನ್ಸಿಲ್ಗೆ ಎಷ್ಟು ಅಂತ ಕಂಡುಹಿಡಬೇಕು. ಓಕೆ, ಈ 0 ತೆಗಿರಿ. 4 4 16 ಆಯ್ತಾ. ಬಟ್ 2 ಉಳಿಯಿತು, 2 ಭಾಗ ಆಗಲ್ಲ, ಅದಕ್ಕೆ ಪಾಯಿಂಟ್ ಕೊಡಿ. 20 ಆಗುತ್ತೆ. 4 5. ಸೊ ಒಂದು ಪೆನ್ಸಿಲ್ಗೆ 4.5 ರೂಪಾಯಿ ಆಗುತ್ತೆ. ಇನ್ನ ಪೆನ್ನು ಅಂತ ತಗೊಂಡ್ರೆ 2 ಡಜನ್. 2 ಡಜನ್ ಅಂತಂದ್ರೆ ಎಷ್ಟು? 1 ಡಜನ್ ಅಂದ್ರೆ 12, 2 ಡಜನ್ ಅಂದ್ರೆ 24. 24 ಪೆನ್ನುಗಳಿಗೆ 180 ರೂಪಾಯಿ ಆಗುತ್ತೆ. ಹಾಗಾದ್ರೆ ಒಂದು ಪೆನ್ನಿಗೆ ಎಷ್ಟು? ಇದು ನೀವು, ನಿಮ್ಗೆ ಅಕಸ್ಮಾತ್ ಇದು 24 ಮಗ್ಗಿ ಬರಲಿಲ್ಲ ಅಂದ್ರೆ ಕಟ್ತಾ ಹೊಡಿರಿ. ಇವೆರಡು ಕಟ್ತಾ ಹೊಡಿರಿ. 6 ಮಗ್ಲಿ ಇರುತ್ತಲ್ಲ, 6 4 24, 6 3 30. ಸೊ ಈಗ ಇಂಟು ಮಾಡಿ. 4 7 28, 2 ಉಳಿತು, ಭಾಗ ಆಗಲ್ಲ. 4 5, ಇದು 7.5 ಆಗುತ್ತೆ. ಒಂದು ಪೆನ್ಗೆ 7.5 ರೂಪಾಯಿ, ಒಂದು ಪೆನ್ಸಿಲ್ಗೆ 4.5 ರೂಪಾಯಿ. ಇಲ್ಲಿ ಏನ್ ಕೇಳಿದಾನೆ? ವ್ಯತ್ಯಾಸ ಕೇಳಿದಾನೆ. ಇವುಗಳ ಡಿಫ್ರೆನ್ಸ್ 3 ರೂಪಾಯಿ ಆಗುತ್ತೆ. ಆಪ್ಷನ್ 2 3 ಸರಿಯಾದ ಉತ್ತರ. ಓಕೆ, ಇದನ್ನ ಆನ್ಸರ್ ಮಾಡಿ. 40 ಮತ್ತು 50ರ ನಡುವೆ ಎಷ್ಟು ಅವಿಭಾಜ್ಯ ಸಂಖ್ಯೆಗಳಿವೆ? ಅಂದ್ರೆ ಪ್ರೈಮ್ ನಂಬರ್ಸ್. ನಿಮಗೆ ಕಂಪಲ್ಸರಿ ಇದು ಗೊತ್ತಿರಲೇಬೇಕು ಅವಿಭಾಜ್ಯ ಸಂಖ್ಯೆ ಬಗ್ಗೆ. ಕ್ವಶನ್ ಕೇಳ್ತಾನೆ, 1 ರಿಂದ 100ರವರೆಗೆ ಎಷ್ಟು ಅವಿಭಾಜ್ಯ ಸಂಖ್ಯೆ ಇದಾವೆ? 25 ಇದಾವೆ. ಅದೇ 1 ರಿಂದ 50ರ ಒಳಗೆ ಎಷ್ಟಿದಾವೆ? 1 ರಿಂದ 50ರ ಒಳಗೆ 15 ಇರ್ತವೆ. ಅದೇ 51 ರಿಂದ 100ರ ಒಳಗೆ ಎಷ್ಟಿರುತ್ತೆ? 10 ಇರುತ್ತೆ. ಸರ್ ಯಾವುದು ಸರ್ ಅವು ಹೇಳಿ ಸರ್ ಅಂತಂದ್ರೆ ಹೇಳ್ತೀನಿ ನೋಡಿ. ಮೊದಲ ಅವಿಭಾಜ್ಯ ಸಂಖ್ಯೆ, ಇದನ್ನು ಕ್ವಶನ್ ಹೀಗೂ ಕೇಳಿದ್ದಾನೆ. ಸಮ ಅವಿಭಾಜ್ಯ ಸಂಖ್ಯೆ ಯಾವುದು? 2 ಒಂದೇ ಒಂದು ಸಮ ಅವಿಭಾಜ್ಯ ಇರುತ್ತೆ, ಇನ್ನೆಲ್ಲವೂ ಬೆಸ ಇರುತ್ತೆ. ಆಮೇಲೆ 2 ಮೊದಲನೇ ಅವಿಭಾಜ್ಯ. 2 3 5 7 9 ಆಗಲ್ಲ ಆಯ್ತಾ, 11 ಆಗುತ್ತೆ. 13 17 19 23. ನೆಕ್ಸ್ಟ್ ಬೆಸ ನೋಡ್ತಾ ಹೋಗ್ಬೇಕು. 25 27 25, 5 ಮಗಿಲಿದೆ 27, 9 ಮಗಿಲಿದೆ. ಸೊ ನೆಕ್ಸ್ಟ್ 29 ಆಗುತ್ತೆ. ನೆಕ್ಸ್ಟ್ 31 35 37 ನೋಡ್ಬೇಕು. 39 ಅಂದ್ರೂ 13 ಮಗಿಲಿದೆ. 41 43 47. ಕ್ವಶನ್ ಅವನೇನು ಕೇಳಿದ ನೋಡಿ. ನೆಕ್ಸ್ಟ್ ಇಲ್ಲಿ ನೋಡೋಣ. 53 59 61 67 71 73 79 83. ನೆಕ್ಸ್ಟು 89. ನೆಕ್ಸ್ಟು 91 ಅಂತೂ ಆಗಲ್ಲ, 93 ಆಗಲ್ಲ, 97 ಆಗುತ್ತೆ. ಇವೇ ನೋಡಿ 25 ಅವಿಭಾಜ್ಯ ಸಂಖ್ಯೆಗಳು. ಚೆಕ್ ಮಾಡೋಣ. 1 2 3 4 5 6 7 8 9 10 11 12 13 14 15. 50ರೊಳಗೆ 15 ಇದಾವೆ. 16 17 18 19 20 21 22 23 24 25, ಇವು 10 ಇದಾವೆ. ಸೊ ಕ್ವಶನ್ ಕೇಳಿದ್ದು 40 ರಿಂದ 50ರ ನಡುವೆ ಎಷ್ಟಿದಾವೆ? 3 ಅವಿಭಾಜ್ಯ ಸಂಖ್ಯೆಗಳು ಇದ್ದಾವೆ. ಮುಂದಿನ ಪ್ರಶ್ನೆ ನೋಡೋಣ. ಈಗ ಮಿರರ್ ಇಮೇಜ್ ಮೇಲೆ ಕ್ವಶನ್ ಕೇಳ್ತಾನೆ. ಕನ್ನಡಿಯ ಪ್ರತಿಬಿಂಬ. ಈಗ ಇಲ್ಲೇನ್ ಕಾಣ್ತಾ ಇದೆಯಲ್ಲ, ಈ ನಂಬರ್ ನೀವು ಇದನ್ನ ಹೋಗಿ ನೀವು ಕನ್ನಡಿ ಮುಂದೆ ಇಟ್ರಿ ಅನ್ಕೊಳ್ಳಿ. ಸೊ ಇಲ್ಲಿ ಏನಂತ ತೋರಿಸುತ್ತೆ ಅಂತ ಕೇಳಿದಾನೆ. ಈಗ ಲೆಫ್ಟ್ ನೋಡಿ, ಕನ್ನಡಿ ಪ್ರತಿಬಿಂಬ ಏನಾಗುತ್ತೆ? ಲೆಫ್ಟ್ ಇದ್ದಿದ್ದು ರೈಟ್ ಆಗ್ಬಿಡತ್ತೆ. ಈಗ ಎಲ್ ಇತ್ತು ಅನ್ಕೊಳ್ಳಿ, ಎಲ್ ಈ ತರ ಆಗ್ಬಿಡುತ್ತೆ. ಎಡಗಡೆ ಇದ್ದಿದ್ದು ಬಲಗಡೆ ಬಂದಿರುತ್ತೆ ನೋಡಿ. ಇದು ಎಡಗಡೆ ಇದ್ದು ಬಲಗಡೆ ಬಂತು,
ಬಲಗಡೆ ಇದ್ದಿದ್ದು ಎಡಗಡೆ ಬಂತು. ನೆಕ್ಸ್ಟು ಎನ್ ಹೀಗಿತ್ತು ಅಂದರೆ ಅದು ಫಸ್ಟ್ ಬಲಗಡೆ ಇದ್ದಿದ್ದು ಎಡಕ್ಕೆ ಬರುತ್ತೆ, ಈ ಥರ ಆಗುತ್ತೆ. ಇಲ್ಲಿ ನಮಗೆ 9 ಅಂತ ಹೇಳಿ ಇಲ್ಲಿ 6 ಇದ್ದಿದ್ದು ಫಸ್ಟ್ ನೋಡಿ, ಇದು 6 ಇಲ್ಲಿ ಬರುತ್ತೆ, ಹಿಂಗೆ ಬಿ ಉಲ್ಟಾ ಆಗುತ್ತೆ, ಈ ಥರ ಆಗುತ್ತೆ. ನೆಕ್ಸ್ಟು ಡಿ ಇದ್ದಿದ್ದು ಬಿ ಆಗುತ್ತೆ. ನೆಕ್ಸ್ಟು 7 ನೋಡಿ ಹೀಗೆ ಬರುತ್ತೆ. ಎಮ್ ಇದ್ದಿದ್ದು ಆ ಎಮ್ ಹಾಗೆ ಇರುತ್ತೆ. ಓ ಎನ್ ಉಲ್ಟಾ ಆಗುತ್ತೆ ನೋಡಿ, ಎನ್ ಹೀಗೆ ಬರ್ತೀವಲ್ಲ ಉಲ್ಟಾ ಬರಿಬೇಕು, ಈಗ ಹಿಂಗೆ ಬರಿಬೇಕು. ಓಕೆ, ಎನ್. ನೆಕ್ಸ್ಟು 4 ಇದೆ, 4 ನೋಡಿ ಈ ಥರ ಬರುತ್ತೆ. ನೆಕ್ಸ್ಟ್ 9 ಇದೆಯಲ್ಲ, 9 ಉಲ್ಟಾಗಿ ಈ ಥರ ಆಗುತ್ತೆ. ನಿಮ್ಗೆ ಅದು ಏನೂ ಗೊತ್ತಾಗಲಿಲ್ಲ ಅಂದರೆ ನೀವೇನು ಮಾಡಬೇಕು, ಈ ಥರ ಪೇಪರಲ್ಲಿ ನೋಡಿ ಬರೆದಿಟ್ಕೊಳ್ಳಿ. ಓಕೆ, ಎಕ್ಸಾಮಲ್ಲಿ ನಿಮ್ಗೆ ಏನೋ ಗೊತ್ತಾಗಲಿಲ್ಲ ಅಂದರೆ ಪೇಪರಲ್ಲಿ ಬರ್ಕೊಂಡು ಇದನ್ನ ಉಲ್ಟಾ ಮಾಡಿ ನೋಡ್ಬಿಡೋದು ಅಷ್ಟೇ. ಇದನ್ನ ಉಲ್ಟಾ ಮಾಡಿ ನೋಡಿ ನಿಮಗೆ ಆನ್ಸರ್ ಸಿಗುತ್ತೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2. ಓಕೆ, ಆಮೇಲೆ ಎಕ್ಸಾಮಲ್ಲಿ ಏನು ಮಾಡ್ತಾನೆ, ಇಲ್ಲಿ 2 ಏನಿದೆಲ್ಲ ಅದ್ ಜಾಗದಲ್ಲಿ ಬೇರೆದು ಕೊಟ್ಬಿಟ್ಟಿರ್ತಾನೆ. ಅದಕ್ಕೆ ನೀವು ಇದನ್ನ ನೋಡಬಹುದು, ಇದನ್ನ ನೋಡಬೇಕು, ಇದನ್ನ ಟಿಕ್ ಮಾಡ್ಬೇಕು, ಆಯ್ತಾ. ಸೊ ಆಪ್ಷನ್ 2 ಇಲ್ಲಿದೆ. ಓಕೆ, ಮುಂದಿನ ಪ್ರಶ್ನೆ ಗೊತ್ತಾಗುತ್ತೆ ನಿಮಗೆ ನಾನು ಏನು ಹೇಳ್ತಾ ಇದ್ದೀನಿ ಅಂತ. ಕೆಲವೊಂದು ಟೈಮ್ ಏನು ಮಾಡ್ತಾರೆ, 2 ಇಲ್ಲಿ 3 ಕೊಡ್ಬೋದು, ಇಲ್ಲಿ ಫಸ್ಟ್ ಕೊಡ್ಬೋದು, 4th ಆಪ್ಷನ್ ಕೊಡ್ಬೋದು. ಅದಕ್ಕೆ ಈ ಆಯ್ಕೆಗಳನ್ನು ನೋಡಬೇಕಾಗುತ್ತೆ. ಸರಿಯಾದ ಉತ್ತರ ಆಪ್ಷನ್ 2. ಮುಂದಿನ ಪ್ರಶ್ನೆ ನೋಡೋಣ. ಸಮಯ ಮತ್ತು ಕೆಲಸದ ಮೇಲಿನ ಪ್ರಶ್ನೆ. ಎ ಮತ್ತು ಬಿ ಕ್ರಮವಾಗಿ 10 ದಿನಗಳು 15 ದಿನಗಳಲ್ಲಿ ಪ್ರತ್ಯೇಕವಾಗಿ ಕೆಲಸವನ್ನು ಪೂರ್ಣಗೊಳಿಸಬಹುದು. ಬಿ ಒಬ್ಬರೇ 3 ದಿನ ಕೆಲಸ ಮಾಡಿ ನಂತರ ಕೆಲಸ ಬಿಟ್ಟರು ಎ ಉಳಿದ ಕೆಲಸವನ್ನು ಎಷ್ಟು ದಿನಗಳಲ್ಲಿ ಪೂರ್ಣಗೊಳಿಸುತ್ತಾರೆ? ಓಕೆ, ನೋಡಿ ಏನಾಗುತ್ತೆ, ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಮಾಡ್ತಾರಲ್ಲ ಅವಾಗ ಅದು ಕಂಪ್ಯೂಟರ್ ಕೊಟ್ಬಿಟ್ಟಿರ್ತಾರೆ ಆಟೋಮೆಟಿಕ್ ಟ್ರಾನ್ಸ್ಲೇಟ್ ಮಾಡೋಕ್ಕೆ. ಅವಾಗ ಈ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಬೇಕಾದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಮಿಸ್ಟೇಕ್ಸ್ ಆಗುತ್ತೆ. ಅದಕ್ಕೆ ನೀವು ಇಂಗ್ಲೀಷನ್ನು ನೋಡ್ತಿರ್ಬೇಕು. ಓಕೆ, ಇಲ್ಲಿ ಎ 10 ದಿನದಲ್ಲಿ ಒಂದು ಕೆಲಸ ಮುಗಿಸಿದ್ರೆ ಬಿ 15 ದಿನದಲ್ಲಿ ಒಂದು ಕೆಲಸವನ್ನ ಮುಗಿಸ್ತಾರೆ. ಹಾಗಾದ್ರೆ ಈಗ ನಾವು 10 ಮತ್ತು 15ರ ಲಸ, 10 ಮತ್ತು 15ರ ಲಸ ಎಷ್ಟು? 30. 10 ಮತ್ತು 15ರ ಲಸ 30. 10 ಎಷ್ಟಲೆ 30? 10 3ಲೆ 30. ಹಾಗಾದ್ರೆ ಎ 1 ದಿನದಲ್ಲಿ 3 ಕೆಲಸ ಮಾಡ್ತಾರೆ. 15 ಎಷ್ಟಲೆ 30? 15 2ಲೆ 30. ಓಕೆ, ನಾನು ಯೂಟ್ಯೂಬಲ್ಲಿ ಸಮಯ ಮತ್ತು ಕೆಲಸದ ಮೇಲೆ ನಾನು ಕ್ಲಾಸ್ ಮಾಡಿದ್ದೀನಿ, ನೀವು ಅಲ್ಲಿ ಹೋಗಿ ನೋಡ್ಬೋದು, ನಿಮ್ಗೆ ಗೊತ್ತಾಗುತ್ತೆ ಏನಿದು ಅಂತ. ನಾವು ಫಸ್ಟ್ ಲಸ ತಗೋಬೇಕು, LCM ತಗೋಬೇಕು. LCM ಎಷ್ಟಿದೆ? 30. ಇದು ಪೂರ್ತಿ ಕೆಲಸ ಅಂತಂದ್ರೆ 30 ಕೆಲಸ ಮಾಡಕ್ಕೆ ಎ 10 ದಿನ ತಗೊಂಡ್ರೆ ಡೈಲಿ 3 ಕೆಲಸ ಮಾಡ್ತಾರೆ. ಇನ್ನು 30 ಕೆಲಸ ಮಾಡಕ್ಕೆ ಬಿ 15 ದಿನ ತಗೊಂಡ್ರೆ ಡೈಲಿ 2 ಕೆಲಸ ಮಾಡ್ತಾನೆ. ಇಲ್ಲಿ ಏನ್ ಹೇಳಿದಾನೆ, ಬಿ ಒಬ್ಬರೇ 3 ದಿನ ಕೆಲಸ ಮಾಡಿ ಬಿ ಸ್ಟಾರ್ಟ್ ಮಾಡ್ತಾರೆ. ಬಿ ಡೈಲಿ ಕೆಲಸ ಮಾಡೋದು ಎಷ್ಟು? ಬಿ ಡೈಲಿ 2 ಕೆಲಸ ಮಾಡ್ತಾನೆ, 3 ದಿನ ಮಾಡಿದಾನೆ. ಓಕೆ, 3 ದಿನ ಮಾಡಿದಾನೆ. ಹಾಗಾದ್ರೆ 2 3ಲೆ 6 ಕೆಲಸ ಮಾಡ್ತಾನೆ. ಸೊ ಟೋಟಲ್ 30 ಕೆಲಸ. ಈ ಟೋಟಲ್ 30 ಕೆಲಸದಲ್ಲಿ 6 ಕೆಲಸ ಬಿ ಮಾಡಿದ್ರೆ ಇನ್ನು ಉಳಿದಿದ್ದ 24 ಕೆಲಸನ ಯಾರು ಮಾಡಬೇಕು? ಎ ಮಾಡಬೇಕು. ಈಗ ಎ 24 ಕೆಲಸ ಮಾಡಬೇಕು, ಬಟ್ ಎ ಡೈಲಿ ಮಾಡೋ ಕೆಲಸ ಎಷ್ಟು? 3 ಕೆಲಸ. ಎ ಡೈಲಿ 3 ಕೆಲಸ ಮಾಡಿದ್ರೆ 24 ಕೆಲಸ ಮಾಡೋದಕ್ಕೆ 8 ದಿನ ತೆಗೆದುಕೊಳ್ತಾನೆ. ಆಗ ಇಲ್ಲಿ ಕ್ವಶನ್ ಕೇಳಿದ್ರೆ ಎ ಉಳಿದ ಎಷ್ಟು? 6 ಬಿ ಮಾಡಿದಾನೆ ಅಂದ್ರೆ ಉಳಿದಿದ್ದು 24. ಆ 24 ಕೆಲಸನ ಡೈಲಿ 3 ಕೆಲಸ ಮಾಡ್ತಾ ಹೋದ್ರೆ 8 ದಿನ ಬೇಕಾಗುತ್ತೆ. ಮುಂದಿನ ಪ್ರಶ್ನೆ ನೋಡೋಣ. ಇದು ಅನುಪಾತ ಮತ್ತು ಸಮಾನುಪಾತದ ಮೇಲಿನ ಪ್ರಶ್ನೆ. ಓಕೆ, ಇದನ್ನ ಹೇಗೆ ಸಾಲ್ವ್ ಮಾಡಬೇಕು ಅಂತ ಇಲ್ಲಿ ತೋರಿಸ್ತೇನೆ ನೋಡಿ. ಇಲ್ಲಿ ಇದು ಎಕ್ಸಾಮ್ ಅಲ್ಲಿ ಕೇಳಿದ ಕ್ವಶನ್. ಇಲ್ಲಿ ಡೈರೆಕ್ಟ್ ಆಗಿ ಎ ಇಷ್ಟು ಬಿ 5:6 ಕೊಟ್ಟಿದ್ದಾನೆ, ಬಿ ಇಷ್ಟು ಸಿ 6:7 ಕೊಟ್ಟಿದ್ದಾನೆ. ಇಲ್ಲಿ ನೋಡಿ, ಇಲ್ಲಿ ಬಿ 6 ಇದೆ, ಇಲ್ಲಿ ಬಿ 6 ಇದೆ. ಹಾಗಾದ್ರೆ ಪ್ರಾಬ್ಲಮ್ಮೇ ಇಲ್ಲ, ನಮ್ಗೆ ಡೈರೆಕ್ಟ್ ಆಗಿ ಎ ಇಷ್ಟು ಬಿ ಇಷ್ಟು ಸಿ 5:6:7 ಅಂತ ತಗೋಬಹುದು. ಇಲ್ಲ ಅಂತಂದ್ರೆ ಮತ್ತೆ ನೀವು ಈ ತರ ಮಲ್ಟಿಪ್ಲೈ ಮಾಡಬೇಕಾಗತ್ತೆ. ಬಿ ಸೇಮ್ ಇಲ್ಲದೆ ಇದ್ರೆ ಈ ತರ ಮಲ್ಟಿಪ್ಲೈ ಮಾಡಬೇಕಾಗುತ್ತೆ. ಓಕೆ, ಸೊ ಅನುಪಾತ ಮತ್ತು ಸಮಾನುಪಾತ ಕ್ಲಾಸ್ ಅಲ್ಲಿ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಆಯ್ತಾ. ಸೊ ಇದು ಎ 5 ತಗೊಳ್ಳಿ, ಬಿ 6 ತಗೊಳ್ಳಿ, ಸಿ 7 ತಗೊಳ್ಳಿ.
ಓಕೆ, ಎ ಪ್ಲಸ್ ಬಿ ಅಂತ ಹೇಳಿದ್ದಾನೆ. ಎ ಪ್ಲಸ್ ಬಿ ಅಂದರೆ A5 B6. ಓಕೆ, ನೆಕ್ಸ್ಟು ಬಿ ಪ್ಲಸ್ ಸಿ ಅಂತ ಹೇಳಿದ್ದಾನೆ, 6+7. ನೆಕ್ಸ್ಟು ಸಿ ಪ್ಲಸ್ ಎ 7+ ಇದು A5. ಹಾಗಾದ್ರೆ 5 6 11, 6 7 13, 7 5 12, 11:13:12 ಆಗುತ್ತೆ. ಆಪ್ಷನ್ 2 ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ನೋಡೋಣ. ಓಕೆ, LCM HCF ಲಸ ಮತ್ತು ಮಸ ಮೇಲಿನ ಪ್ರಶ್ನೆ. LCM ಅಂತಂದ್ರೆ ಅದು ಲಸ ಲಘುತ್ತಮ ಸಾಮಾನ್ಯ ಅಪವರ್ತ್ಯ. HCF ಅಂದ್ರೆ ಮಹತ್ತಮ ಸಾಮಾನ್ಯ ಅಪವರ್ತನ. ಓಕೆ ಸರ್, ಇಲ್ಲಿ ಏನು ಕೊಟ್ಟಿದ್ದಾನೆ? ಓಕೆ, ಆನ್ಸರ್ ಇದಕ್ಕೆ 21 ಹೇಗೆ ಅಂತ ನೋಡೋಣ. LCM ಎರಡು ಸಂಖ್ಯೆಗಳ LCM ಅವುಗಳ HCF ಇಂತ 15 ಪಟ್ಟು ಹೆಚ್ಚು. ಇದು ಆಕ್ಚುಲಿ ಹೆಚ್ಚು ಅಂತ ಬರಬಾರ್ದು, ಇಂಗ್ಲಿಷ್ ಅಲ್ಲಿ ನೋಡ್ಬೇಕು. ಹೆಚ್ಚು ಅಂದ್ರೆ ಮತ್ತೆ ಬೇರೆ ಆಗುತ್ತೆ. ನೋಡಿ ಇಲ್ಲಿ ಏನಿದೆ, ಇಲ್ಲಿ ನೋಡಿ 15 ಟೈಮ್ಸ್ ಅಷ್ಟೇ ಇದೆ, 15 ಟೈಮ್ಸ್ ಮೋರ್ ಅಂತ ಇಲ್ಲ. ಏನಾಗುತ್ತೆ, ಟ್ರಾನ್ಸ್ಲೇಷನ್ ಮಾಡಿದಾಗ ಅದು ಕನ್ನಡದಲ್ಲಿ ಹೆಚ್ಚು ಅಂತ ತೋರಿಸ್ಬಿಡುತ್ತೆ. ಅದು ಕೇರ್ಫುಲ್ ಆಗಿರಬೇಕು. ಓಕೆ, ಸೊ ಇದು ಟ್ರಾನ್ಸ್ಲೇಷನ್ ಮಾಡಿದಾಗ ಹೆಚ್ಚು ಅಂತ ತನಿಗೆ ತಾನೇ ತಗೊಂಡಿದೆ, ಹೆಚ್ಚು ಅಲ್ಲ, 15 ಟೈಮ್ಸ್ ಅಷ್ಟೇ. ಓಕೆ, ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ನೀವು ಎಕ್ಸಾಮ್ ಅಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. 15 ಪಟ್ಟು ಅಂತಿದೆ. HCF ಒಂದು ಭಾಗ ಇದ್ರೆ LCM ಅದರದ್ದು 15 ಭಾಗ ಇರುತ್ತೆ ಅಂತ ಹೇಳಿದಾನೆ. ಇಲ್ಲಿ ನಮ್ಗೆ ಏನ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾನೆ ಅಂದ್ರೆ LCM ಮತ್ತು HCF ಮೊತ್ತ ಕೊಟ್ಟಿದ್ದಾನೆ. ಹಂಗಾರೆ ಇವುಗಳ ಮೊತ್ತ ಎಷ್ಟು? 16 ಭಾಗ. ಈ 16 ಭಾಗನೇ 112 ಆದ್ರೆ HCF ಎಷ್ಟು, LCM ಎಷ್ಟು? 16 7 112, 1 7 7, 15 7 105 ಆಗುತ್ತೆ. ಓಕೆ, ನಮ್ಗೆ LCM ಎಷ್ಟು, HCF ಎಷ್ಟು ಅಂತ ಸಿಕ್ತು. ಈಗ ಒಂದು ಸಂಖ್ಯೆ ಕೊಟ್ಟಿದ್ದಾನೆ ನೋಡಿ, ಎರಡು ಸಂಖ್ಯೆಗಳ ನೀವು HCF ತಗೊಂಡ್ರೆ 7 ಆಗುತ್ತೆ, LCM ತಗೊಂಡ್ರೆ 105. HCF LCM ಏನು ಅಂತ ನಾನು ಲಸ ಮಸ ಚಾಪ್ಟರ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿರ್ತೀನಿ, ಅಲ್ಲಿ ನೋಡ್ಕೋಬಹುದು ನೀವು. ಈಗ ಓಕೆ, ಈಗ ಇಲ್ಲಿ ಒಂದು ನಿಮಗೆ ನೆನ್ಪಿಟ್ಕೋಬೇಕು, ಇದ್ರ ಮೇಲೆ ಕ್ವಶನ್ಸ್ ಗಳನ್ನ ಬಹಳ ಸರಿ ಕೇಳಿದಾನೆ, ಬಹಳ ಎಕ್ಸಾಮ್ ಅಲ್ಲಿ ಕೇಳಿದಾನೆ. ಎರಡು ಸಂಖ್ಯೆ ಇದಾವೆ ಅನ್ಕೊಳ್ಳಿ, ಒಂದು ಸಂಖ್ಯೆ ನಂಬರ್ 1, ಇನ್ನೊಂದು ಸಂಖ್ಯೆ ನಂಬರ್ 2. ಇವುಗಳನ್ನ ಗುಣಿಸಿದ್ರು ಅಷ್ಟೇ ಉತ್ತರ ಬರುತ್ತೆ. ಆ LCM ಮತ್ತೆ HCF ಅನ್ನ ಇಂಟು ಮಾಡಿದ್ರು ಅಷ್ಟೇ ಬರುತ್ತೆ. ಎರಡು ಸಂಖ್ಯೆನ ಇಂಟು ಮಾಡ್ರು ಅದೇ ಆನ್ಸರ್, LCM HCF ನ ಇಂಟು ಮಾಡ್ರು ಅದೇ ಆನ್ಸರ್. ಓಕೆ, ಈಗ ಒಂದು ಸಂಖ್ಯೆ 49 ಅಂತ ಕೊಟ್ಟಿದ್ದಾನೆ. ಒಂದು ಸಂಖ್ಯೆ ಯಾವುದು? ಒಂದು ಸಂಖ್ಯೆ 49 ಅಂತ ಕೊಟ್ಟಿದ್ದಾನೆ. ಇನ್ನೊಂದು ಸಂಖ್ಯೆ 8 ನಮ್ಗೆ ಗೊತ್ತಿಲ್ಲ. LCM ಎಷ್ಟು? LCM ನಾವಿಲ್ಲಿ ಕಂಡು ಹಿಡಿದಿದ್ದೇವಲ್ಲ, LCM 105. HCF ಎಷ್ಟು? HCF 7. 7 1 7 7. ನೆಕ್ಸ್ಟ್ ಮತ್ತೆ 7 1 7, ಎಷ್ಟು ಉಳಿಯುತ್ತೆ? 3 ಉಳಿಯುತ್ತೆ. 35 7 5. ಇಲ್ಲಿ ಆನ್ಸರ್ ಬಂದಿದ್ದು 15. ಹಾಗಾದ್ರೆ ಆ ಎರಡನೇ ಸಂಖ್ಯೆ 15. ಓಕೆ, ಇಲ್ಲಿ ನೋಡಿ ನಮಗೆ LCM HCF ಭಾಗಗಳನ್ನ ಕೊಟ್ಟು ಆ LCM HCF ಕಂಡು ಹಿಡಬೇಕು. ಓಕೆ, ಇದು HCF, ಇದು LCM. ಇದನ್ನು ಕಂಡು ಹಿಡಿದ ಮೇಲೆ ನಂಬರ್ 1 ಇಂಟು ನಂಬರ್ 2 ಇಸ್ ಈಕ್ವಲ್ ಟು LCM ಇಂಟು HCF ಅಂತ ಮಾಡಿ ಆನ್ಸರ್ ಕಂಡು ಹಿಡಿಬೇಕು. ಓಕೆ, ಮುಂದಿನ ಪ್ರಶ್ನೆ ಕ್ಷೇತ್ರ ಗಣಿತದ ಮೇಲಿನ ಪ್ರಶ್ನೆ. 10 ಮೀಟರ್ 5 ಮೀಟರ್ ಆಯಾಮದ ಕೋಣೆಗಳಲ್ಲಿ ಇರಿಸಬಹುದು ಉದ್ದನೆಯಾದ ಕಂಬದ ಉದ್ದ ಎಷ್ಟು? ಏನಿದು ಪ್ರಶ್ನೆ ಅಂತಂದ್ರೆ, ಈಗ ಒಂದು ರೂಮ್ ಇರುತ್ತೆ, ಇದು ಒಂದು ರೂಮ್ ಅಂತ ಅನ್ಕೊಳ್ಳಿ. ಆ ರೂಮ್ ಅಲ್ಲಿ ನೀವು ಉದ್ದನೆಯ ರಾಡ್ ಇಡಬೇಕು. ಈಗ ಆ 10 ಮೀಟರ್ ಅಂದ್ರೆ ಏನ್ ಗೊತ್ತಾ? ಇದು 10 ಮೀಟರ್ ನೋಡಿ. ಆ ರೂಮ್ ನೀವು ಫೀಲ್ ಮಾಡ್ಕೊಳ್ಳಿ, ನೀವು ಕುತ್ಕೊಂಡಿದ್ದೀರಲ್ಲ, ನಿಮ್ ಹಿಂದೆ ಇದು ನಿಮ್ ಪಕ್ಕದ್ದು, ಇದು ಹೈಟ್ 10 10 5. ಸೊ ಇದರಲ್ಲಿ ರಾಡ್ ಇಟ್ರೆ ಉದ್ದನೆಯ ರಾಡ್ ಯಾವುದು ನೋಡಿ? ಈ ತುದಿಯಿಂದ ಈ ಕೊನೆ. ಸೊ ಇದು ರಾಡ್. ಸೊ ಆ ರಾಡ್ ಅಷ್ಟು ಉದ್ದ ಕಂಬ. ಓಕೆ, ಏನು ಲಾಂಗೆಸ್ಟ್ ಪೋಲ್. ಓಕೆ, ಒಂದು ಯಾವ್ದೋ ಕಂಬ ಇಡ್ಬೇಕಂತ ಹೇಳಿದ್ರೆ, ಹಾಗಾದ್ರೆ ಇದು ಡಯಾಗ್ನಲ್ ಆಗತ್ತೆ, ಅಂದ್ರೆ ವಿಕರ್ಣ ಅಂತ ಆಗತ್ತೆ.
ವಿಕರ್ಣ ಏನು? ವಿಕರ್ಣ ಅಂತ ಹೆಂಗ್ ಕಂಡುಹಿಡಬೇಕಂದ್ರೆ, ವಿಕರ್ಣ ಇದು ಸ್ಕ್ವೇರ್ ರೂಟ್ ಆಫ್ ಎಲ್ ಸ್ಕ್ವೇರ್, ಉದ್ದ ಪ್ಲಸ್ ಬ್ರೆಡ್ತ್ ಅಗಲ ಪ್ಲಸ್ ಹೈಟ್, ಇದ್ರದ್ದು ಏನೋ ಸ್ಕ್ವೇರ್, ನೀವೇನಿದೆ ಅಲ್ಲ ಸ್ಕ್ವೇರ್ ಬಿ ಸ್ಕ್ವೇರ್ ಸ್ಕ್ವೇರ್ ಅದನ್ನ ಕೂಡಿಸಿ ಅದ್ರ ಸ್ಕ್ವೇರ್ ರೂಟ್ ತಗೋಬೇಕು. ಆಯ್ತು, ಈಗ ನಮ್ಗೆ ಗೊತ್ತಿರೋದೇನೋ 10, ಹಾ, ಒಂದು ಸ್ಕ್ವೇರ್, ಇನ್ನೊಂದು ಆಯಾಮ ಏನಿದೆ ಇದು 10 ಸ್ಕ್ವೇರ್, ಇನ್ನೊಂದು 5 ಸ್ಕ್ವೇರ್. 10 ಸ್ಕ್ವೇರ್ ಅಂದ್ರೆ ಎಷ್ಟು? 100, ಮತ್ತೆ 10 ಸ್ಕ್ವೇರ್ 100, 5 ಸ್ಕ್ವೇರ್ 25. ಸೊ ಇದು ಎಷ್ಟಾಗುತ್ತೆ? 225. ಹಾಗಾದ್ರೆ ಸ್ಕ್ವೇರ್ ರೂಟ್ ಆಫ್ 225 ಅಂದ್ರೆ ಆನ್ಸರ್ 15 ಬರುತ್ತೆ. ಆಪ್ಷನ್ 3 15 ಸರಿಯಾದ ಉತ್ತರ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಬಟ್ಟೆ ಅಂಗಡಿಯೊಂದು ಶರ್ಟ್ಗಳ ಮೇಲೆ ಶೇಕಡ 30ರಷ್ಟು ರಿಯಾಯಿತಿಯನ್ನು ಘೋಷಿಸಿತ್ತು. ರಿವಾನ್ ರಿಯಾಯಿತಿಯಲ್ಲಿ 810 ಉಳಿಸಲು ಬಯಸಿದ್ದರು. ಪ್ರತಿ ಅಂಗಿಯ ಬೆಲೆ ನೋಡಿ, ಒಂದ್ಸತಿ ಶರ್ಟ್ ಅಂತ ಬರುತ್ತೆ, ಒಂದ್ಸತಿ ಅಂಗಿ ಅಂತ ಬರುತ್ತೆ ನೋಡಿ, ಟ್ರಾನ್ಸ್ಲೇಷನ್ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಓಕೆ, 500 ಎಲ್ಲ ಎಕ್ಸಾಮ್ ಅಲ್ಲೇ ಹಿಂಗ್ ಕೊಡ್ತಾನೆ. 540 ಆಗಿದ್ದರೆ ಅವನು ಎಷ್ಟು ಶರ್ಟ್ಗಳನ್ನ ಖರೀದಿಸಬೇಕು? ಏನ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾನೆ ನಮ್ಗೆ? ಇಲ್ಲಿ MRP ಕೊಟ್ಟಿದ್ದಾನೆ ನೋಡಿ. MRP ಪ್ರತಿ ಅಂಗಿಯ ಬೆಲೆ. ಓಕೆ, ಅಂದ್ರೆ ಅದ್ರ ಮೇಲೆ ಇರೋದು 540. ಇದಕ್ಕೆ 30% ಡಿಸ್ಕೌಂಟ್, ಅಂದ್ರೆ ಒಂದು ಶರ್ಟ್ಗೆ 540 ರೂಪಾಯಿ ಪ್ರಿಂಟ್ ಇದೆ, ಅದಕ್ಕೆ 30% ಡಿಸ್ಕೌಂಟ್ ಅಂದ್ರೆ ನೋಡಿ, ನೀವೇನ್ ಮಾಡ್ಬೇಕು? ಇಂಟು ಮಾಡಬೇಕು ಅಂದ್ರೆ 2 0 ತೆಗೆದು ಇಂಟು ಮಾಡ್ಕೊಳ್ಳಿ. ಹಂಗಾದ್ರೆ 54 ಮೂರ್ಲೆ ಎಷ್ಟು? 50 ಮೂಲ 150, 4 ಮೂಲ 162 ರಿಯಾಯಿತಿ. ಅಂದ್ರೆ ಅವನಿಗೆ ಒಂದು ಶರ್ಟ್ಗೆ 162 ರೂಪಾಯಿ ಉಳಿಯುತ್ತೆ. 162 ಉಳಿತಾಯ ಮಾಡಬೇಕು ಅಂತಂದ್ರೆ ಒಂದು ಶರ್ಟ್ ನ ತಗೋಬೇಕು. 540 ರೂಪಾಯಿದು ಒಂದು ಶರ್ಟ್, ಒಂದು ಶರ್ಟ್ಗೆ 162 ರಿಯಾಯಿತಿ, ಅದು ಕಸ್ಟಮರ್ಗೆ ಉಳಿತಾಯ ಆಗುತ್ತೆ. ಹಾಗಾದ್ರೆ ಅವನು 810 ರೂಪಾಯಿ ಉಳಿಸ್ಬೇಕಂತೆ. 810 ರೂಪಾಯಿ ಉಳಿತಾಯ ಮಾಡಬೇಕು ಅಂದ್ರೆ ಎಷ್ಟು ಶರ್ಟ್ ತಗೋಬೇಕು? ನಿಮ್ಗೆ 16 ಮಗ್ಗಿ ಬಂದ್ರೆ ನೋಡಿ, 16 ಇಲ್ಲಿ ನೋಡ್ಬೇಕು ಸರ್, ನಮ್ಗೆ 162 ಮಗ್ಗಿ ಬರಲ್ಲ, ಏನ್ ತಲೆನೇ ಕೆಡ್ಸ್ಕೊಳಕ್ ಹೋಗ್ಬೇಡಿ, ಕಾಮನ್ ಸೆನ್ಸ್ ಮೇಲೆ. ಇದು 16 ಇದೆ, ಇಲ್ಲಿ ಏನಿದೆ 2 ಅಷ್ಟೇ ತೊಗೊಳ್ಳಿ, 81. 16 ಎಷ್ಟಲೆ? 16 5ಲೆ 80, ಇಲ್ಲಿ 2 5ಲೆ 10. ಸೊ ಇಂಟು 5 ಆಗುತ್ತೆ. ಇದು 5 ಶರ್ಟ್ ಆಗುತ್ತೆ. ಓಕೆ, ಸೊ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಪ್ರಶ್ನೆಗಳನ್ನ ನೋಡೋಣ. ಥ್ಯಾಂಕ್ ಯು.